ನಮಸ್ಕಾರ ಸ್ನೇಹಿತರೆ, ಎಲ್ರು ಹೆಂಗಿದ್ದೀರಾ? ಏನ್ 3 ದಿನ ಬತ್ತಾನೆ 6 ದಿನ ಹೊಡೈತಾನೆ ಅಂತ ಅನ್ಕೊಂಬಿಡಿ. ಹಿಂಗೆ ಇರ್ತಾವಲ್ಲ ಸಮಸ್ಯೆಗಳು, ಎಲ್ಲ ನಿಭಾಯಿಸ್ಕೊಂಡು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಇವತ್ತು ಸಂಡೇ ಎಲ್ಲರೂ ರಜೆ ತಗೊಂಡು ಮನೆಯಲ್ಲಿ ಇದ್ಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಟ್ರಿಪ್ಪು ಎಂಜಾಯ್ಮೆಂಟ್ ಅಂತ ಮಾಡ್ತಿದ್ರೆ ನಾವು ಮುಚ್ಕೊಂಡ್ಬಂದು ಕೆಲಸ ಮಾಡ್ಬೇಕಾಗೈತೆ. ದುಡಿಯೋ ಟೈಮಲ್ಲಿ ದುಡಿದೇನೆ, ಉಳಿಸೋ ಟೈಮಲ್ಲಿ ಉಳಿಸ್ತೇನೆ. ಜೀವನನ ಯಾವ್ಯಾವ ಲೆವೆಲಿಗೆ ಹಾಳು ಮಾಡ್ಕೊಬೋದು ಅದಕ್ಕೂ ಮೀರಿ ಹಾಳು ಮಾಡ್ಕೊಂಡಿದ್ದಾಗೋಗೈತೆ. ಕೆಟ್ಟ ಮೇಲೆ ಬುದ್ಧಿ ಬಂತು, ಇಟ್ಟ ಮೇಲೆ ಒಲೆ ಉರಿತು ಅನ್ನಂಗೆ ಇವಾಗ ಬುದ್ಧಿ ಕಲಿತು ಏನಾದರೂ ಜೀವನದಲ್ಲಿ ಸಾಧನೆ ಅಂತೂ ಮಾಡೋಕ್ಕಾಗಲ್ಲ, ಜೀವನನಾದರೂ ಮಾಡೋಣ ಅಂತ ಒದ್ದಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಒಂದು 3 ಡ್ಯೂಟಿ ಅದೋ, ಎಲ್ಲ ಚಿಕ್ಕ ಚಿಕ್ಕ ಡ್ಯೂಟಿಗಳೇ. ಒಂದು ಯಾವ್ದಾರ ಲಾಂಗ್ ಡ್ಯೂಟಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡ್ತಿದ್ದಂಗೆ ಯಾವುದೋ ಒಂದು ಸುಮಾರಾಗಿರೋ ಡ್ಯೂಟಿ ಕೊಟ್ಟ. ಆದರೆ ಅವ್ನು ಕೊಟ್ಟಿದ್ದ ಡ್ಯೂಟಿ ನೋಡಿದ್ರೆ ಮಾಗಡಿ ರೋಡ್ ಕಡಬಗೆರೆ ಕ್ರಾಸಿಗಿತ್ತು. ಅಲ್ಲಿಗೆ ಹೋದರೆ ಮನೆಗೆ ಹೋಗೋ ಮನಸ್ಸು ಇಳಿಯುತ್ತೆ, ತಿರ್ಗಾ ಆ ಕಡೆಯಿಂದ ನೆಟ್ಗಿರೋ ಡ್ಯೂಟಿನೂ ಬೀಳಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ತಗೊಂಡಿದ್ದಾಗೈತೆ ಅಂದ್ಬಿಟ್ಟು ಅನಿವಾರ್ಯವಾಗಾದರೂ ಪಿಕಪ್ಗೆ ಹೋದೆ. ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಜ್ಜಿ ಸ್ವಲ್ಪ ವಿಂಡೋ ಕೆಳಗಡೆ ಇಳಿಸಪ್ಪ ಅಂದರು. ಸರಿ ಅಂತ ವಿಂಡೋ ಕೆಳಗಡೆ ಮಾಡಿದೆ. ಆಮೇಲೆ ಅಜ್ಜಿ ಕೇಳಿದ್ರು ಅಲ್ಲಿಗೆ ರೀಚ್ ಆಗೋಕ್ಕೆ ಎಷ್ಟೊತ್ತಾಗತ್ತಪ್ಪ ಅಂತ. ಅಜ್ಜಿ ಗೂಗಲ್ 1 hour 10 ನಿಮಿಷ ತೋರಿಸ್ತಾ ಇದೆ, ಆದರೆ ಗೂಗಲ್ಗೂ ಗೊತ್ತಿಲ್ಲ ಬೆಂಗಳೂರಲ್ಲಿ ಎಷ್ಟೊತ್ತಾಗುತ್ತೆ ಅಂತ. 1 hour 10 ನಿಮಿಷ ಆಗುತ್ತೆ. ಇದ್ಯಾಕಪ್ಪ ಮುತ್ತಿನೊಳೆ ಮಂಡ್ರಗೊಪ್ಪೆ ಮಾಡ್ಕೊಂಡೇನ್ಬೇಡಿ, ಇಲ್ಲೊಂದು ಸುಗಂಧ ವಾಸನೆ ಬರ್ತಾ ಇದೆ ಪಕ್ಕದಲ್ಲೇನೆ. ಇಂಥ ಸುಗಂಧ ವಾಸನೆ ಎಲ್ಲಿಂದ ಬರೋಕ್ಕೆ ಸಾಧ್ಯ ಅಂತ ಪಕ್ಕದಲ್ಲಿ ನೋಡ್ತಿದ್ದಂಗೆ ಪೊದೆ ಒಳಗಡೆ ನಾಯಿ ಸತ್ ಬಿದ್ದಿತ್ತು. ಬಿಡು ಅಂತ ಅಲ್ಲಿಂದ ಮುಂದೆ ಬಂದು ಇನ್ನೇನು ಡ್ರಾಪ್ ಲೊಕೇಶನ್ ರೀಚ್ ಆದ್ವಿ ಅನ್ನೋಷ್ಟರಲ್ಲಿ ರೋಡಲ್ಲಿ RTO ಹಾಕೊಂಡ್ಬಿಟ್ರು. RTO ಯಾರಪ್ಪ ಅಂದ್ರೆ ಇವರೇ ನೋಡಿ. RTO ಸೈಡಲ್ಲಿ ನಿಂತಿರ್ತಾರೆ, ಆದ್ರೆ ಈ ಆಫೀಸರ್ಗಳೆಲ್ಲ ರೋಡ್ ಮಧ್ಯದಲ್ಲೇ ನಿಂತಿರ್ತಾರೆ. ಸರಿ ಅಂತ ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ಬರೋ ಅಷ್ಟರಲ್ಲಿ ಭೋಜನದ ಸಮಯ ಆಗೋಗಿತ್ತು. ಸರಿ ಒಂದೇ ಸಲ ಊಟ ಮಾಡ್ಕೊಂಬಿಡೋಣ ಅಂತ ಇಲ್ಲೇ ಹತ್ರದಲ್ಲಿ ಯಾವ್ದಾರ 5 star ಹೋಟ್ಲ್ ಇದೆಯಾ ಅಂತ ನೋಡ್ತಾ ಇದ್ದೆ. ಹಂಗೆ ನೋಡ್ತಿದ್ದಂಗೆ ಇಲ್ಲೇ ಒಂದು ಪಕ್ಕದಲ್ಲಿ 5 star ಹೋಟ್ಲು ಕಾಣಿಸೇ ಬಿಡ್ತು. ಸರಿ ಇಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಸೀದಾ ಹೋದೆ 5 star ಹೋಟ್ಲಿಗೆ. ನೋಡಿ, ಇದೇ ನಮ್ಮ 5 star ಹೋಟ್ಲು ನಮ್ಮ ಡ್ರೈವರ್ಗಳಿಗೆ. ಏನಾಯ್ತಣ್ಣ? ಮುದ್ದೆ ರೈಸು, ಬೋಟಿ ಲಿವರು, ತಲೆಮಾಂಸ, ಚಿಕನ್, ಮುದ್ದೆ ಕೊಡೋಣ. ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆಯಲ್ಲಿ ನಾನ್ ವೆಜ್ ತಿನ್ನಲಿಲ್ಲ ಅಂದರೆ ಬೈತಾರೋ ಇಲ್ಲಿ ಹೋಗುತ್ತಿಲ್ಲ, ಆದರೆ ಹೊಟ್ಟೆ ಒಳಗಿರೋ ಪಾರ್ಟ್ಸ್ಗಳು ಮಾತ್ರ ಜಗಳಕ್ಕೆ ಬಿದ್ದುಬಿಡ್ತವೆ. ಶ್ರೀಮಂತರು ಊಟ ಮಾಡೋ 5 star ಹೋಟ್ಲಿಗಿಂತ ನಮ್ಮ 5 star ಹೋಟ್ಲೇ ಸ್ಟ್ಯಾಂಡರ್ಡು. ಅದೇಗಪ್ಪ ಅಂತ ನೀವು ಕೇಳೋದಾದ್ರೆ, ಶ್ರೀಮಂತರು ಊಟ ಮಾಡೋ 5 star ಹೋಟ್ಲಲ್ಲಿ ಒಂದು ಟೇಬಲ್ಗೆ ಒಬ್ಬನೇ ಕ್ಲೀನರ್ ಇರ್ತಾನೆ. ಅದು ನಾವು ಕರೆದಾಗ ಬಂದು ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮಗೆ ಇನ್ನೂ ಹೊಟ್ಟೆ ಹಸ್ತಾಗಿರ್ತದೆ. ಅದೇ ನಮ್ಮ 5 star ಹೋಟೆಲ್ಲಿ ಆ ಥರ ಅಲ್ವೇ ಅಲ್ಲ. ಇಲ್ಲಿ ನೋಡಿ, ಒಂದೊಂದು ಟೇಬಲ್ಗೆ 4 ಜನ 3 ಜನ ಕ್ಲೀನರ್ ಇರ್ತಾರೆ. ಅವರು ಒಂದೇ ಒಂದು ಮೂಳೆ ಬೀಳಕ್ಕೂ ಬಿಡಲ್ಲ, ಅಷ್ಟು ಬೇಗ ಕ್ಲೀನ್ ಮಾಡ್ತಾ ಇರ್ತಾರೆ. ಒಂದು ಮುದ್ದೆ ಫ್ರೈಸು, ಚಿಕನ್ನು 2 ಮೊಟ್ಟೆ. ಊಟ ಆಯಿತು, ಮತ್ತೆ ವಾಪಸ್ ಡ್ಯೂಟಿ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಸಿಗೋಣ, ಬಾಯ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.